ಥೈಲ್ಯಾಂಡ್ನಿಂದ ದಿಲ್ಲಿಗೆ ಬರ್ತಿದ್ದಂತ ಏರ್ ಇಂಡಿಯಾ ವಿಮಾನದಲ್ಲಿ ಪ್ರಕ್ಷುಬ್ಧತೆ. ಆಗಸ್ಟ್ 4ನೇ ತಾರೀಕು ನಡೆದಿರುವಂತ ಘಟನೆ ಇದು. ಆಘಾತಕಾರಿ ಘಟನೆಗೆ ಕಾರಣ ಪತ್ತೆಯಾಗಿದೆ. ಡೋಪ್ ಟೆಸ್ಟ್ನಲ್ಲಿ ಫೇಲ್ ಆಗಿದ್ದಾರೆ ಏರ್ ಇಂಡಿಯಾ. ಏರ್ ಇಂಡಿಯಾ ವಿಮಾನದ ಪೈಲಟ್ ಡೋಪ್ ಟೆಸ್ಟ್ನಲ್ಲಿ ಫೇಲ್ ಆಗಿರೋದು ದೃಢಪಟ್ಟಿದೆ. ವಿಮಾನದ ಪೈಲಟ್ ಮಾದಕ ವಸ್ತು ಸೇವಿಸಿ ವಿಮಾನ ಚಲಾಯಿಸಿದ್ದು ಈಗ ಪತ್ತೆಯಾಗಿದೆ. ಇಬ್ಬರು ಪೈಲಟ್ಗಳ ಪೈಕಿ ಓರ್ವ ಪೈಲಟ್ ಮಾದಕ ವಸ್ತು ಸೇವಿಸಿದ್ರಂತೆ. ಪ್ರಕರಣ ಸಂಬಂಧ ಸಮಗ್ರ ತನಿಖೆ ನಡೆಸ್ತಾ ಇರುವಂತ ಡಿಜಿಸಿಎ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಸದ್ಯ ಇನ್ನೂ ಕೂಡ ತನಿಖೆ ಮುಂದುವರೆಸಿದೆ. ಇಬ್ಬರು ಪೈಲಟ್ಗಳನ್ನ ಸೇವೆಯಿಂದ ಅಮಾನತು ಮಾಡಲಾಗಿದೆ. ಇಬ್ಬರು ಪೈಲಟ್ಗಳ ಪೈಕಿ ಓರ್ವ ಪೈಲಟ್ ವಜಾ ಆಗುವ ಸಾಧ್ಯತೆ ಕೂಡ ಇದೆ. ಡ್ರಗ್ಸ್ ಸೇವಿಸಿ ವಿಮಾನ ಚಲಾಯಿಸಿದ್ದ ಪೈಲಟ್ ವಜಾ ಆಗೋ ಸಾಧ್ಯತೆ. ಏಕಾಏಕಿ 100 ಮೀಟರ್ ಕೆಳಕ್ಕೆ ಕುಸಿದಿದ್ದ ವಿಮಾನ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಆಗಸ್ಟ್ 4ನೇ ತಾರೀಕು ನಡೆದಿದ್ದ ಘಟನೆ ಇದು. ಯಾಕೆ ಹಿಂಗಾಯ್ತು ಅಂತ ಪತ್ತೆ ಹಚ್ಚಿದಾಗ, ತನಿಖೆ ಮಾಡಿದಾಗ ಗೊತ್ತಾಗಿದೆ. ಓರ್ವ ಪೈಲಟ್ ಮಾದಕ ವಸ್ತು ಸೇವಿಸಿ ಪೈಲಟ್ ಚಲಾಯಿಸಿದ್ದ ಅಂತ. ನೋಡಿ, 100 ಜೀವಗಳ ಜೊತೆಗೆ ಚೆಲ್ಲಾಟ ಆಡುವಂತ ಕೆಲಸ ಆಗಿದೆ. ಹೀಗಾಗಿ ಆ ಪೈಲಟ್ನನ್ನ ವಜಾ ಮಾಡುವಂತ ಸಾಧ್ಯತೆ ಕೂಡ ಇದೆ. ಆ ಸಂದರ್ಭದಲ್ಲಿ ಕೆಲ ಪ್ರಯಾಣಿಕರು ಗಾಯಗೊಂಡಿದ್ರು. ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ರಿ. ಆ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿತ್ತು. ಸದ್ಯ ಈ ಘಟನೆಗೆ ಕಾರಣ ಏನು ಅಂತ ಪತ್ತೆ ಹಚ್ಚಿದಾಗ ಗೊತ್ತಾಗಿದೆ. ಓರ್ವ ಪೈಲಟ್ ಮಾದಕ ವಸ್ತು ಸೇವನೆ ಮಾಡಿ ವಿಮಾನವನ್ನ ಚಲಾಯಿಸಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಹೀಗಾಗಿ ಈಗ ಆ ಪೈಲಟ್ನನ್ನ ಕೆಲಸದಿಂದ ವಜಾಗೊಳಿಸೋ ಸಾಧ್ಯತೆ ಏನು? ವಜಾಗೊಳಿಸಲೇಬೇಕು. ಈ ರೀತಿ ಮಾದಕ ವಸ್ತು ಸೇವನೆ ಮಾಡ್ಕೊಂಡು ಬಂದು ಪೈಲಟ್ ವಿಮಾನ ಹಾರಿಸ್ತಾರೆ ಅಂದ್ರೆ ಜನರ ಜೀವಕ್ಕೆ ಬೆಲೆ ಇಲ್ವಾ ಅಂತ.